ತಮಿಳುನಾಡಲ್ಲಿ ಗವರ್ನರ್ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಆಯಿತು. ಕೇರಳದಲ್ಲಿಯೂ ಕೂಡ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಜೋರಾಗಿ ನಡೀತಾ ಇತ್ತು. ಇದಾದ ಮೇಲೆ ರಾಜ್ಯದ ಸರದಿನ ಇವಾಗ ರಾಜ್ಯದಲ್ಲಿಯೂ ಕೂಡ ಗವರ್ನರ್ ವರ್ಸಸ್ ಸರ್ಕಾರ ಸಮರ ನಡೀತಾ ಇದೆಯಾ? ಜಂಟಿ ಅಧಿವೇಶನ ನಿಗದಿಯಾಗಿದೆ. ಜಿ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜೋರಾಗಿ ಧ್ವನಿ ಎತ್ತಬೇಕು. ಇಲ್ಲಿವರೆಗೂ ಕೇಂದ್ರ ಹಣ ಭರಿಸ್ತಾ ಇತ್ತು, ನರೇಗಾದ ಕೂಲಿಯನ್ನು ಕೇಂದ್ರ ಕೊಡ್ತಾ ಇತ್ತು. ಈಗ ಕೂಲಿ ದಿನಗಳನ್ನು ಹೆಚ್ಚಳ ಮಾಡಿರುವ ಕ್ರೆಡಿಟ್ ತಗೊಳ್ಳುವುದರ ಜೊತೆಗೆ ಕೂಲಿ ಯಾರು ಕೊಡಬೇಕಪ್ಪ ಅಂದರೆ ರಾಜ್ಯನೂ ಕೊಡಬೇಕು ಅಂತ ಮಾಡ್ಕೊಂಡಿದೆಯಲ್ಲ, ಇದು ಸರಿನಾ? ಇದಲ್ಲದೆ ಇದರಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಿದ್ದರೆ ಕೇಂದ್ರಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು? ಮಹಾತ್ಮ ಗಾಂಧಿಯವರ ಹೆಸರು ಕೇಂದ್ರಕ್ಕೆ ಅಷ್ಟೊಂದು ಭಾರ ಆಗಿಬಿಟ್ಟಿತ್ತಾ? ಜಿ ರಾಮ್ಜಿ ಅಂತ ಯಾಕೆ ಇಟ್ಟರು? ಇಲ್ಲಿ ನಮ್ಮಗಳ ತಲೆ ಮೇಲೆ ಈ ಕೂಲಿ ಹೊರೆಯನ್ನು ನಮ್ಮ ತಲೆ ಮೇಲೆ ಹಾಕಿದ್ದಲ್ಲದೆ ಇದರಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ತೆಗೆದು ಜಿ ರಾಮ್ಜಿ ಅಂತ ಯಾಕೆ ಇಟ್ಟರು? ಸೊ ಇದರ ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರಿಬೇಕು ಅಂತ ರಾಜ್ಯ ಸರ್ಕಾರ ಒಂದು ಪ್ಲಾನನ್ನು ಮಾಡಿಕೊಳ್ಳುತ್ತೆ. ಇದರಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರೇ ಭಾಷಣ ಮಾಡಬೇಕು ಅಂತ ಕೂಡ ಕೋರಿಕೊಳ್ಳಲಾಗಿತ್ತು. ಈಗ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವ್ರು ಏನು ಮಾಡ್ತಾ ಇದ್ದಾರೆ, 11 ಪ್ಯಾರಾ ನೀವೇನು ಭಾಷಣ ಕೊಡ್ತಿದ್ದೀರಲ್ಲ, ಓದಬೇಕು ಅಂತ ಇದೆಯಲ್ಲ, ನಾನು ಅದನ್ನು ಓದಲ್ಲ. ನರೇಗಾ ವಿಚಾರದ 11 ಪ್ಯಾರಾಗಳನ್ನು ಓದುವುದಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇದ್ದಾರೆ. ಇವತ್ತು ಗವರ್ನರ್ ಭೇಟಿ ಮಾಡಿದ್ರು, ಕಾನೂನು ಸಚಿವರ ನಿಯೋಗ ಎಚ್ ಕೆ ಪಾಟೀಲ್ರವರ ನಿಯೋಗ ಭೇಟಿ ಮಾಡಿತ್ತಲ್ಲ, ಭೇಟಿ ಮಾಡಿದ್ದಾಗ 11 ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಿ, ನೀವು ಭಾಷಣ ಇರುತ್ತೆ ಜಾಸ್ತಿನೇ, ಅದರಲ್ಲಿರತಕ್ಕಂಥ 11 ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಿ ಅಂಥೇಳಿ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಏನು ಅದೆಲ್ಲ ಓದ್ತೀನಿ ಬೇರೆದಲ್ಲ, ಇದ್ರ ಬಗೆಗಿನ 11 ಪ್ಯಾರಾಗಳಿದೆಯಲ್ಲ, ನಾನು ಅದನ್ನು ಓದಲ್ಲ. ಆದರೆ ಯಾಕೆ ಕೈ ಬಿಡಲಾಗುವುದಿಲ್ಲ? ಆ 11 ಪ್ಯಾರಾಗಳನ್ನು ನಾವು ಯಾಕೆ ಕೈ ಬಿಡಲ್ಲ ಅಂಥೇಳಿ ನಿಯೋಗ ಸಾಕಷ್ಟು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಕೂಡ ಮಾಡಿದೆ. ನಾಳೆ ರಾಜ್ಯಪಾಲರು ಈ ಮನವರಿಕೆಗೆ ಒಪ್ಕೊಂಡಿದ್ದಾರಾ ಇಲ್ವಾ, 11 ಪ್ಯಾರಾ ಅವರು ಓದದೇ ಇಲ್ವಾ, ಏನು ಕಥೆ ಅಂತ ನಾವು ಕಾದು ನೋಡಬೇಕಾಗಿದೆ. ಕವರಪ್ಪ